ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಜಾಬ್ ಆದೇಶಕ್ಕೆ ಸರ್ಕಾರದ ವಿರುದ್ಧ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಜನಿವಾರಕ್ಕೂ ಹಾಗೂ ಹಿಜಾಬ್ಗೂ ಹೋಲಿಕೆ ನಾಚಿಕೆಗೇಡು. ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಮೆರೀತಾ ಇದೆ. ವೋಟ್ ಬ್ಯಾಂಕ್ ಆಗಿ ಯುವಕರ ಮಧ್ಯೆ ವಿಷಬೀಜವನ್ನ ಬಿತ್ತಾ ಇದೆ. ಸಮವಸ್ತ್ರ ಕಲ್ಪನೆಗೆ ಧಕ್ಕೆ ತರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹಿಜಾಬ್ ಆದೇಶಕ್ಕೆ ಸರ್ಕಾರದ ವಿರುದ್ಧ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಶಾಸಕ ಆರ್ಗ ಜ್ಞಾನೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವ ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರಲಿಕ್ಕೆ ಬಿಡೋದಿಲ್ಲ. ಆ ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಒಂದು ಪಿತೂರಿಗೆ ಕೈ ಹಾಕಿದೆ. ಇದರಿಂದ ಸಮಾಜದಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲಗಳನ್ನು ಪರಿಗಣಿಸ್ತಾನೇ ಇಲ್ಲ. ತನ್ನ ವೋಟ್ ಆಯಿತು ತಾನಾಯಿತು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಮಾಡಿದೆ. ಶಾಲೆಗೆ ಬರುವಂಥ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಬೇರೆ ಇಲ್ಲ ನೀನು ಬೇರೆ ಇಲ್ಲ ಅಂತೇಳಿ ಹೇಳಿ ಜಾತ್ಯತೀತ ಮಕ್ಕಳಾಗಬೇಕು ಅನ್ನುವಂಥದ್ದು ಕಲ್ಪನೆ, ಯೂನಿಫಾರ್ಮ್ ಕಲ್ಪನೆ. ಇವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯೂನಿಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿ. ಇವತ್ತು ಹಿಜಾಬ್ಗಳು ಇರಲೇ ಇಲ್ಲ, ಅವತ್ತು ಕೂಡ ಇರಲಿಲ್ಲ. ಹಿಜಾಬ್